ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು G7 ಜ್ಯುವೆಲರ್ಸ್. ಇವತ್ತು ನನಗೆ ಒಂದು ಲಾಂಗ್ ಹಾರ, ನಕ್ಲೆಸ್ ಮತ್ತು 24 ಕ್ಯಾರೆಟ್ ಗೋಲ್ಡ್ ಅಂತ 30 ಗ್ರಾಮ್ಸ್ ಆರ್ಡರ್ ಬಂದಿದೆ. ಸೊ ನೀವು ಫಸ್ಟ್ ಆಫ್ ಆಲ್ ನೀವು ನೋಡೋದಾದ್ರೆ ಇದು ಲಾಂಗ್ ಹಾರ. ಇದು ಬಂದ್ಬಿಟ್ಟು 30 ಗ್ರಾಮ್ಸ್ ವೆಯ್ಟಲ್ಲಿ ಆಗಿದೆ. ನಿಮ್ಮ ಹತ್ರ ಆಲ್ರೆಡಿ ಹಾರ, ನಕ್ಲೆಸ್ ಎಲ್ಲ ಇದೆ ಅಂತ ಹೇಳಿದ್ರೆ ಏನಾದರೂ ಡಿಫ್ರೆಂಟ್ ಆಗಿ ಮಾಡಿಸ್ಕೊಬೇಕು ಜ್ಯುವೆಲ್ರಿ ಅಥವಾ ಯೂನಿಕ್ ಆಗಿ ಮಾಡಿಸ್ಕೊಬೇಕು ಅಂದರೆ ಈ ಟೈಪ್ ಜ್ಯುವೆಲ್ರಿ ಹೋಗೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಇದು ನಿಮಗೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ, ಬೀಡ್ಸ್ ರೆಡ್ ಕಲರ್ ರೂಬಿ ಬರುತ್ತೆ ಅಥವಾ ಗ್ರೀನ್ ಬೀಡ್ಸ್ ಬರುತ್ತೆ. ನಿಮ್ಮ ಚಾಯ್ಸ್ ತಕ್ಕಂಗೆ, ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಇಲ್ಲಿ ಯಾವ್ದು ಬೇಕಾದರೂ ಆಲ್ಟರ್ ಮಾಡ್ಕೊಬಹುದು. ಪೆಂಡೆಂಟು ಅಷ್ಟೇ, ಪೆಂಡೆಂಟು ಡಿಫ್ರೆಂಟ್ ಸೈಜಸ್ ಬರುತ್ತೆ, ಡಿಫ್ರೆಂಟ್ ಪ್ಯಾಟರ್ನ್ ಡಿಸೈನ್ಸ್ ಎಲ್ಲ ಬರುತ್ತೆ. ಅದ್ರ ತಕ್ಕಂಗೆ ನಿಮ್ಮ ಟೇಸ್ಟ್, ನಿಮ್ಮ ಚಾಯ್ಸ್ ತಕ್ಕಂಗೆ ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ನೋಡೋದಾದ್ರೆ ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು. ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡ್ಬಿಟ್ಟು ಅವರು ಕಳಿಸಿದ್ರು, ಸೇಮ್ ಅದೇ ತರ ಮಾಡಿದೀವಿ. ಇದು ಬಂದ್ಬಿಟ್ಟು ಎಲ್ಲ ಪಿಕಾಕ್ ಪ್ಯಾಟ್ರನ್ನೇ ಇದೆ. ಪೆಂಡೆಂಟು ಪಿಕಾಕ್ ಇದೆ, ಮೋಪು ಎಲ್ಲ ಪಿಕಾಕೆ ಬಂದಿದೆ. ಪೆಂಡೆಂಟ್ ನೋಡೋದಾದ್ರೆ ನೀವು ತುಂಬಾ ಬ್ರಾಡ್ ಆಗಿ ಬಂದಿದೆ, ಮತ್ತೆ ಫಿನಿಶಿಂಗು ತುಂಬಾ ನೀಟಾಗಿ ಬಂದಿದೆ. ಕೆಳಗಡೆ ನೀವು ಡ್ರಾಪ್ಸ್ ನೋಡ್ಬೋದು. ಸೆಂಟ್ರಲ್ ಇರೋ ಡ್ರಾಪ್ ಸ್ವಲ್ಪ ದೊಡ್ಡ ಸೈಜ್ ಇದೆ ಪರ್ಲ್, ಆ ಕಡೆ ಈ ಕಡೆ ಇರೋ ಪರ್ಲ್ಗಿನ್ನ. ಇದು ಡಿಸೈನ್ ತಕ್ಕಂಗೆ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಮಾಡಿಸಿದೀವಿ. ಮತ್ತೆ ಮೋಪು ನೋಡ್ಬೋದು. ಮೋಪು ನಿಮಗೆ ಪಿಕಾಕ್ ಮತ್ತೆ ಫ್ಲವರ್ ಬಂದಿದೆ, ಇದು ಚೆನ್ನಾಗಿದೆ. ಮತ್ತೆ ಮೇಲೆ ಒಂದು ಚಿಕ್ಕದು ಪಿಕಾಕ್, ಇಲ್ಲಿ ಒಂದು ಮೋಪ್ ಬಂದಿದೆ. ಸೊ ನೀವು ಬರೀ ಪರ್ಲೆ ಅಲ್ದಿರಾ ಈ ಕಡೆ ಮೋಪ್ ಬರುತ್ತೆ, ಮೇಲೆ ಮೋಪ್ ಬರುತ್ತೆ, ಪೆಂಡೆಂಟ್ ಬರುತ್ತೆ, ಮತ್ತೆ ಇಲ್ಲೆಲ್ಲ ಪರ್ಲ್ ಬರುತ್ತೆ. ಬರೀ ಪರ್ಲ್ ಇಲ್ದಿರಾ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಗುಂಡು ಕೂಡ ಯೂಸ್ ಮಾಡಿದೀವಿ. ಗುಂಡು ಇದು ನೋಡೋದಾದ್ರೆ ನೀವು ಇಲ್ಲೊಂದು ಗುಂಡಿದೆ, ಇಲ್ಲೊಂದು ಗುಂಡಿದೆ. ಇದು ಪ್ಯಾಟ್ರನ್ ಬಂದ್ಬಿಟ್ಟು ಆಕ್ಚುಲಿ ಎಲ್ಲ ಹೆಂಗ್ ಯೂಸ್ ಮಾಡ್ತಾರೆ ಅಂದ್ರೆ, ಗುಂಡು ಇಲ್ಲಿ ಒಂದ್ ಲೈನಲ್ಲಿ ಇಲ್ಲಿ ಬಂದ್ರೆ ನೆಕ್ಸ್ಟ್ ಲೈನ್ ಅದೇ ಜಾಗದಲ್ಲಿ ಹಾಕ್ತಾರೆ. ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದೀವಿ. ಸ್ವಲ್ಪ ಜಿಗ್ಜಾಗ್ ಪ್ಯಾಟ್ರನ್ ಅಲ್ಲಿದೆ, ಒಂದು ಗುಂಡಿ ಇಲ್ಲಿದೆ, ಇನ್ನೊಂದು ಗುಂಡಿ ಇಲ್ಲಿದೆ. ಮತ್ತೆ ಅದೇ ಸೇಮ್ ಆ ತರ ಆ ಲೈನ್ ಅಲ್ಲಿನೂ ಹಿಂಗೆ ಬಂದಿದೆ. ಸೊ ಹಿಂಗ್ ಹಾಕೋದ್ರಿಂದ ಸ್ವಲ್ಪ ಎಲ್ಲ ರೊಟೀನ್ ಆಗೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್, ಅವ್ರೇನು ಡಿಸೈನ್ ಸೆಲೆಕ್ಟ್ ಮಾಡಿದಾರೋ ಹಂಗೆ ಬಂದಿದೆ. ಇವ್ರು ಬಂದ್ಬಿಟ್ಟು ಯೂಟ್ಯೂಬ್ ಇಂದ ನೋಡ್ಬಿಟ್ಟು ನಮ್ಮ ವಿಡಿಯೋಸ್ ಎಲ್ಲ ನೋಡಿ ಶಾಪಿಗೆ ಬಂದು ಆರ್ಡರ್ ಕೊಟ್ಟರು. ಔಳಲ್ಲಿ ಇರೋದು ಇವ್ರ ಕಸ್ಟಮರು. ಇವ್ರದ್ದು ಇದು ರೆಡಿ ಆಗಿದೆ. ಮತ್ತೆ ಇದಕ್ಕೆ ಕಲ್ಲಿನ ತೂಕ ಎಲ್ಲ ಏನಿದೆ, ಪರ್ಲ್ ವೆಯ್ಟ್ ಏನಿದೆ ಅದೆಲ್ಲ ಕಸ್ಟಮರ್ಗೆ ರಿಟರ್ನ್ ಮಾಡ್ತೀವಿ, ಇದು ವಿಷಯ. ಮತ್ತೆ ಸೇಮ್ ಕಸ್ಟಮರ್ ಇದೆ ಇನ್ನೊಂದು ನಕ್ಲೆಸ್ ಒಂದು ಆರ್ಡರ್ ಮಾಡಿದ್ರು ಅವರು, ಇದು ರೆಡಿ ಆಗಿದೆ. ಇದು ಬಂದ್ಬಿಟ್ಟು 9 ಗ್ರಾಮ್ಸ್ ಅಲ್ಲಾಗಿದೆ. ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಹತ್ರ ತುಂಬಾ ಜನ ಕಸ್ಟಮರ್ಸ್ ಈ ತರ ಇದೇ ಸೇಮ್ ಪ್ಯಾಟ್ರನ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಏನಂದ್ರೆ ಚೌಕರ್ ಅಲ್ಲಿ ಮಾಡಿಸ್ಕೊಂಡಿದ್ರು ಅವ್ರ ಕಸ್ಟಮರು. ಚೌಕರ್ ಬೇಡ, ಸ್ವಲ್ಪ ಶಾರ್ಟ್ ನಕ್ಲೆಸ್ ಟೈಪ್ ಇರಬೇಕು ಅಂತ ಹೇಳ್ಬಿಟ್ಟು ಈ ತರ ಮಾಡಿಸ್ಕೊಂಡಿದ್ದಾರೆ. ಇದರಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಮಾಡಿದೀವಿ, ಡಿಫ್ರೆಂಟ್ ಪ್ಯಾಟರ್ನ್ಸ್ ಮಾಡಿದೀವಿ. ತುಂಬಾನೇ ವೆರೈಟಿ ಆಫ್ ಜ್ಯುವೆಲ್ರಿ ಇದರಲ್ಲಿ ಮಾಡಿದೀವಿ. ಒಂದು 7 to 9 ಗ್ರಾಮ್ಸ್ ಒಳಗಡೆ ತುಂಬಾ ವೆರೈಟೀಸ್ ಮಾಡಿದೀವಿ. ಲಕ್ಷ್ಮಿ ಬರುತ್ತೆ, ಆ ಕಡೆ ಈ ಕಡೆ ಪಿಕಾಕ್ ಬರುತ್ತೆ, ಎಲಿಫೆಂಟ್ ಬರುತ್ತೆ. ಮತ್ತೆ ಕೆಳಗಡೆ ಡ್ರಾಪ್ಸ್ ಅಲ್ಲಿನೂ ಅಷ್ಟೇ ನಿಮ್ಗೆ ಪರ್ಲ್ ಬರುತ್ತೆ, ರೂಬಿ ಬರುತ್ತೆ, ಮತ್ತೆ ಗ್ರೀನ್ ಕಲರ್ ಬೀಡ್ ಬರುತ್ತೆ, ಸಿಂಗಲ್ ಪರ್ಲ್ ಬರುತ್ತೆ. ಮತ್ತೆ ಇದರಲ್ಲಿ ನೋಡೋದಾದ್ರೆ ಪರ್ಲ್ ಕುಚ್ಚು ತರ ಯೂಸ್ ಮಾಡಿದೀವಿ. ಇದು ತುಂಬಾ ನೋಡಕ್ಕೆ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಒಬ್ಬ ಕಸ್ಟಮರ್ಗೆ ಮಾಡ್ಕೊಟ್ಟಿದ್ವಿ ಚೌಕರು. ಸೊ ಅವರು ಸಜೆಸ್ಟ್ ಮಾಡಿದ್ರು ನಮ್ಗೆ ಸಿಂಗಲ್ ಪರ್ಲ್ ಇಲ್ದಿರ ಸ್ವಲ್ಪ ಕುಚ್ಚು ಟೈಪ್ ಬೇಕು, ಚಿಕ್ಕ ಪರ್ಲು ಒಂದು 5 ಅಥವಾ 6 ಪರ್ಲ್ ಯೂಸ್ ಮಾಡಿಬಿಟ್ಟು ಮಾಡಿ ಅಂತ ಹೇಳಿದ್ರು. ಚೆನ್ನಾಗಿ ಅನಿಸ್ತು. ಸೊ ಲಾಸ್ಟ್ ಟೈಮ್ ಮಾಡಿರೋದ್ರಿಂದ ಚೆನ್ನಾಗಿ ಅನಿಸ್ತು. ಸೊ ಇವಾಗ ಕಸ್ಟಮರ್ಗೆ ಸೇಮ್ ಅದೇ ರೀತಿ ಸಜೆಸ್ಟ್ ಮಾಡಿದ್ವು. ಅವ್ರು ಸರಿ ಸರ್ ಹಂಗೆ ಮಾಡಿ ಅಂತ ಹೇಳಿದ್ರು. ಸೊ ಹಂಗೆ ಮಾಡಿದೀವಿ. ಮತ್ತೆ ಇಲ್ಲಿ ಪರ್ಲಲ್ಲಿನೂ ಅಷ್ಟೇ ಒಂದು 3 ಲೈನ್ ಪರ್ಲ್ ಯೂಸ್ ಮಾಡಿದೀವಿ. ಇದು ಬಂದ್ಬಿಟ್ಟು 3mm ಪರ್ಲ್. ಮತ್ತೆ ಪರ್ಲ್ ಆ ಕಡೆ ಈ ಕಡೆ ಶೇಕ್ ಆಗ್ದಿರ ರಿಂಗು ಯೂಸ್ ಮಾಡಿದೀವಿ. ಸೊ ಇದು ಒಂದು 9 ಗ್ರಾಮ್ಸ್ ಅಲ್ಲೇ ನಿಮಗೆ ರೆಡಿ ಆಗುತ್ತೆ. ಸೊ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಇರುತ್ತೆ, ಮತ್ತೆ ನೋಡೋಕ್ಕೂ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ನೀವು ಡಿಟೈಲಿಂಗ್ ನೋಡ್ಬೋದು, ಇದು ತುಂಬಾನೇ ಗ್ರ್ಯಾಂಡ್ ಆಗಿರುತ್ತೆ. ನಿಮಗೂ ಈ ತರ ಜ್ಯುವೆಲ್ರಿ ಏನಾದರೂ ಬೇಕಾದ್ರೆ ಬಂದು G7 ಜ್ಯುವೆಲರ್ಸ್ ಅಲ್ಲಿ ಆರ್ಡರ್ ಮಾಡಿ. ನಮ್ಮ ಹತ್ರ ಮೇಕಿಂಗ್ ಚಾರ್ಜಸ್ ಬೇರೆ ಜ್ಯುವೆಲ್ರೀಸ್ ಕಂಪೇರ್ ಮಾಡಿದ್ರೆ ಕಮ್ಮಿ ಇರುತ್ತೆ. ಮತ್ತೆ ನಿಮಗೆ ಸ್ಟೋನ್ ವೆಯ್ಟ್ ಏನಿದೆ ಅದು ಮೈನಸ್ ಕೊಡ್ತೀವಿ. ಮತ್ತೆ ನೀವು ಫಿನಿಶಿಂಗು ತುಂಬಾ ಚೆನ್ನಾಗಿರುತ್ತೆ. ನೀವೇನು ಡಿಸೈನ್ ಅನ್ಕೊಂಡಿದ್ದೀರಾ ಸೇಮ್ ಡಿಸೈನ್ ಮಾಡಿಕೊಡ್ತೀವಿ. ಅಥವಾ ನಿಮ್ಗೆ ಏನಾದರೂ ಸೊ ಬೆಂಗಳೂರಿಂದಾನೇ ಇನ್ನೊಬ್ಬ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ. 24 ಕ್ಯಾರೆಟ್ ಗೋಲ್ಡ್ ಇದು 30 ಗ್ರಾಮ್ಸ್ ವೆಯ್ಟ್ ಇದೆ.
ಸೊ ಅವ್ರಿಗೆ ಜ್ಯುವೆಲ್ರಿ ಮಾಡ್ಕೊಳ್ಬೇಕಂತೇನು ಉದ್ದೇಶ ಇಲ್ಲ. ಸೊ ಅದಕ್ಕಾಗಿ ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ ಪರ್ಪಸ್ಗಂತ ಗೋಲ್ಡ್ ತೊಗೊಂಡಿದ್ದಾರೆ. ನೀವು ಈ ಥರ ಏನಾದರೂ ಜ್ಯುವೆಲ್ರಿ ಮಾಡಿಸ್ಕೊಬೇಕನ್ನೋ ಇಂಟ್ರೆಸ್ಟ್ ಇಲ್ಲ ಅಥವಾ ಏನಾದರೂ ಸೇವಿಂಗ್ ಪರ್ಪಸ್ ಮಾಡಬೇಕಂದ್ರೆ ಈ ಥರ ನೀವು ತೊಗೊಳ್ಬೋದು. ಇದು ಆನ್ಲೈನ್ ರೇಟ್ ಏನಿದೆ ಆ ರೇಟ್ಗೆ, ಮಾರ್ಕೆಟಲ್ಲಿ ಏನು ರೇಟ್ ನಡೀತಿದೆ ಆ ರೇಟ್ಗೆ ನಿಮಗೆ ಕೊಡ್ತೀವಿ. ಮತ್ತು ಈ ಥರ ನಿಮಗೆ ಕಾಯಿನ್ಸ್ ತೊಗೊಳೋಕ್ಕಿಂತ ಇದಕ್ಕೆ ಈ ಥರ ಬಿಸ್ಕೆಟಲ್ಲಿ ತೊಗೊಂಡು ಕಟ್ ಮಾಡೋದ್ರಿಂದ ನಿಮಗೆ ಮೇಕಿಂಗ್ ಚಾರ್ಜಸ್ ಏನೂ ಬೀಳಲ್ಲ ಮತ್ತು ನಿಮಗೆ ಕಾಸ್ಟ್ ತುಂಬ ಸೇವ್ ಆಗುತ್ತೆ. ಇದು ಆ್ಯಕ್ಚುಲಿ ಸೇವಿಂಗ್ ಮಾಡ್ದಂಗೆ ಆಗುತ್ತೆ. ನೀವೇನಾದರೂ ಇನ್ ಕೇಸ್ ಫ್ಯೂಚರಲ್ಲಿ ಜ್ಯುವೆಲ್ರಿ ಮಾಡಿಸ್ಬೇಕು ಅಂದ್ಕೊಂಡ್ರೆ ಇದೇ ಗೋಲ್ಡ್ ಕೊಟ್ಬಿಟ್ಟು ನೀವು ಜ್ಯುವೆಲ್ರಿನೂ ಮಾಡಿಸ್ಕೊಬೋದು. ಅಥವಾ ನೀವು ಅಮೌಂಟ್ ಬೇಕು ಅಂತ ಹೇಳಿದ್ರು ಇದು ನಮಗೆ ಕೊಟ್ಟರು ನಾವೇ ತೊಗೊಂಡು ನಿಮಗೆ ಅಮೌಂಟ್ ಕೊಡ್ತೀವಿ. ಅಥವಾ ಬೇರೆ ಎಲ್ಲಿ ಬೇಕಾದರೂ ಕೊಟ್ಟರು ನಿಮಗೆ ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಅಮೌಂಟ್ ಆವತ್ತಿನ ರೇಟ್ ಏನಿದೆ ಆ ರೇಟ್ ಕೊಡ್ತಾರೆ, ಅದರಲ್ಲೇನೂ ತೊಂದರೆ ಇಲ್ಲ. ಸೊ ಈ ಥರ ನೀವು ಏನಾದರೂ ಸೇವಿಂಗ್ ಮಾಡ್ಕೊಳ್ಳಿ. ಮಂತ್ಲಿ ಎಷ್ಟಾಗುತ್ತೋ ನಿಮ್ಗೆ ಸೇವಿಂಗ್ಸ್ ಏನಾದರೂ ಇರುತ್ತಲ್ಲ, ಸೊ ಸಮ್ ಪಾರ್ಟ್ ಆಫ್ ಮನಿನ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಅದು ಯಾವತ್ತಿದ್ರೂ ನಿಮ್ಗೆ ಒಳ್ಳೆಯದಾಗುತ್ತೆ. ನಿಮ್ಗೆ ಈ ಥರ ಏನಾದರೂ ಜ್ಯುವೆಲ್ರಿ ಬೇಕಾದರೆ G7 ಜ್ಯುವೆಲರ್ಸಲ್ಲಿ ಬಂದು ಆರ್ಡರ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ, ಯಾರಿಗಾದ್ರೂ ಉಪಯೋಗ ಆಗುತ್ತಂದರೆ ಶೇರ್ ಮಾಡಿ. ನಮ್ಮ ಹತ್ರ ಏನಾದರೂ ಆರ್ಡರ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಆರ್ಡರ್ ಮಾಡ್ಬೋದು. ನಮ್ಮ ಶಾಪ್ ಬಂದುಬಿಟ್ಟು ಚಿಂತಾಮಣಿಯಲ್ಲಿ ಒಂದಿದೆ, KR ಪುರಮಲ್ಲಿ ಒಂದಿದೆ. ನೀವು ಎಲ್ಲಿ ಬೇಕಾದರೂ ಆರ್ಡರ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಡೆಲಿವರಿ ಇಸ್ಕೊಬೋದು. ಥ್ಯಾಂಕ್ ಯು. ಇದರದ್ದೆಲ್ಲ ನಾನು ಡೀಟೇಲ್ಸ್ ವಿಡಿಯೋ ನಾನು ಲಾಸ್ಟಲ್ಲಿ ತೋರಿಸ್ತೀನಿ, ನೋಡಿ. ಥ್ಯಾಂಕ್ ಯು.